ಮಸ್ಕಿ ಜನತೆಗೆ ನನ್ನ ಬೆಳಗಿನ ನಮಸ್ಕಾರಗಳು. ನೋಡ್ರಿ, ನಿನ್ನೆ ಸಾಯಂಕಾಲ ಒಂದು ಬ್ಯಾದರಾಳ ತಂಡದ ಒಂದು ಗಾಡಿ ಈ ಟೈಪು ಆಕ್ಸಿಡೆಂಟ್ ಆಗಿದೆ. ಎದಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಮೇನ್ ಜಂಪ್ ಆಗಬೇಕು. ಯಾಕಂದರೆ ಬಿಫೋರ್ 1 ಮಂತ್ ಬ್ಯಾಕ್ ಇದು ಸಿಂಧನೂರಿನ ಮುಸ್ಲಿಮ್ಸ್ ಹುಡುಗರು ಸೀದಾ ಫೋನ್ ಬಿಜಿಯಿಂದ ಬಂದು ಪೂರ ಅನಾಹುತ ನಡೆದು 2 ಹುಡುಗರು ಸತ್ತೋಗ್ಬಿಟ್ಟು. ಯಾಕಂದರೆ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಜಂಪ್ಗಳು ಇಲ್ಲಿ ಒಂದು, ಆಮೇಲೆ ಅಶೋಕ್ ಲಿಪಿಕಲ್ ಕ್ರಾಸ್, ಅಶೋಕ್ ಶಿಲಾಶಾಸನ ಏರಿಯಾ, ಆಮೇಲೆ ಡಿಗ್ರಿ ಕಾಲೇಜಿಂದಲ್ಲಿ ಅಲ್ಲಿ ಒಂದಿಷ್ಟು ಜಂಪ್ಗಳು ಹಾಕಿಬಿಟ್ರೆ ಅನಾಹುತಗಳು ಆಕ್ಸಿಡೆಂಟ್ಸ್ಗಳು ತಪ್ಪಿಸ್ಬೇಕಂತ ನನ್ನ ಒಂದು ಭಾವನೆ. ಆದಷ್ಟು ಮಸ್ಕಿ ಲೀಡರ್ ಮಂದಿ ಎಲ್ಲ ಇದನ್ನು ಬಹಳ ಗಮನಿಸಬೇಕು. ಯಾಕಂದರೆ ಇದು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಆಲ್ಮೋಸ್ಟ್ ಆಲ್ ಎಲ್ಲ ಬೈಕ್ ಸವಾರಕರು ಯುವಕರು ಇದನ್ನು ಫೋನ್ ಬಿಜಿ ಎಂದು ಬಿಡಬೇಕು. ಫೋನ್ ಬಿಜಿ ಬಂದಮೇಲೆ ಯಾರು ಇಲ್ಲಿ ಕ್ರಾಸಿಂತಲ್ಲಿ ಹಾರ್ನ್ ಹೊಡೆಗಳಿಲ್ಲ, ಇಂಥವೆಲ್ಲ ದೊಡ್ಡ ದೊಡ್ಡ ಗಾಡಿಗಳು ಬಂದು ಎಂಥ ಒಂದು ತಿಂಗಳಿಂದ ದಾರುಣವಾದ ಘಟನೆ. 2 ಹುಡುಗರು ಸ್ಪಾಟ್ ಸ್ಥಳದಲ್ಲಿಯೇ ಸತ್ತೋಗ್ಬಿಟ್ರು. ಆದಷ್ಟು ದಯವಿಟ್ಟು ನಮ್ಮ ಮಸ್ಕಿ ಲೀಡರ್ ಮಂದಿ ಇದನ್ನೆಲ್ಲ ಗಮನಿಸಿ ಆದಷ್ಟು ಈ ವಾರದಲ್ಲಿ ಇಲ್ಲಿ ಒಂದು, ಆಮೇಲೆ ಮಸ್ಕಿ ತಾಂಡೆ ಕ್ರಾಸು, ಆಮೇಲೆ ಈಗ ಬಸ್ಗಳು ಬರ್ತಾ ಇದ್ದೇವೆ ನೋಡ್ರಿ, ಯಾರು ಹಾರ್ನ್ ಹೊಡೆಯಲ್ಲ. ಅಶೋಕ್ ಬಿ ಕ್ರಾಸು, ಆ ಡಿಗ್ರಿ ಕಾಲೇಜ್ದಲ್ಲೇ ಒಂದು ಎಲ್ಲ ವಿದ್ಯಾರ್ಥಿಗಳು ಸತಿ ಎಲ್ಲರ ಕೈ ಮೊಬೈಲು ಈಗ ಬಂದೆ ಆಗ ಬಂದೆ ಅಂತ ಹೇಳಿಸಿ ಇಂತಿಂಥ ಗಾಡಿಗಳು ಬಂದು ನಾಳೆ ಸಾವಿನ ಸಂಖ್ಯೆ ಹೆಚ್ಚಾಗುತ್ತದೆ. ದಯವಿಟ್ಟು ಗಮನಿಸಿ ಈ ಒಂದು ಜಂಪ್ಗಳನ್ನು ಹಾಕ್ಬೇಕಂತ ವ್ಯವಸ್ಥೆ ಮಾಡಬೇಕಂತ ದಯವಿಟ್ಟು ನಮ್ಮ ಮಸ್ಕಿ ಜನರ ಲೀಡರ್ಶಿಪ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ.